ಸರ್ ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್. ಇಷ್ಟು ದಿನ ಹಲವಾರು ಪಾತ್ರಗಳ ತಂದೆ, ಹೀರೋಯಿನ್ ತಂದೆ ಆಗಿರ್ಬೋದು, ಇನ್ನೂ ವಿಭಿನ್ನವಾದಂತಹ ಕ್ಯಾರೆಕ್ಟರ್ ಮೂಲಕ ನಾವು ನೋಡ್ತಾ ಇದ್ವಿ. ಈಗ ಲಾಯರ್ ಪಾತ್ರದಲ್ಲಿ ಮಿಂಚ್ತಾ ಇದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಇದುವರೆಗೂ ಲಾಯರ್ ಪಾತ್ರ ಧಾರಾವಾಹಿಯಲ್ಲಿ ಮಾಡಿರಲಿಲ್ಲ, ನಾನು ಸಿನಿಮಾದಲ್ಲಿ ಮಾಡಿದ್ದೆ. ಸೊ ಮತ್ತು ಈ ಪಾತ್ರ ತುಂಬ ವಿಭಿನ್ನವಾಗಿದೆ. ನನಗೆ ಅದನ್ನು ಕರೆದು ಸ್ವಪ್ನ ಮೇಡಮ್ ನನ್ನ ಹತ್ರ ಮಾತಾಡಿದಾಗಲೇ ಅದು ಬಹಳ ವಿಭಿನ್ನವಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನನಗೆ ಬಹಳ ಕುತೂಹಲ ಇರುವಂಥ ಒಂದು ಪಾತ್ರ. ಯೂಶ್ವಲಿ ಧಾರಾವಾಹಿ ಅಂದರೆ ಸಾಕಷ್ಟು ದಿನಗಳು ಓಡುತ್ತೆ. ಸೊ ಹಾಗಾಗಿ ನನ್ನ ಕ್ಯಾರೆಕ್ಟರೈಸೇಷನ್ ಹೇಗೆ ಅಂತೆಲ್ಲ ನಾನು ಇವಾಗಿನ್ನೂ ಅದರ ಒಂದು ತಯಾರಿಲೇ ಇದ್ದೀನಿ. ಬಟ್ ಆದಷ್ಟು ಬೇಗ ಇನ್ನೇನು ಮಾರ್ಚ್ 3ರಿಂದ ಧಾರಾವಾಹಿ ಶುರುವಾಗ್ತಾಯಿದೆ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಈ ಒಂದು ಪಾತ್ರದಲ್ಲಿ ಒಂದು ಲಾಯರ್ ಪಾತ್ರ ಆದರೆ ಇನ್ನೊಂದು ಹೀರೋ ಅವರ ತಂದೆ ಪಾತ್ರವನ್ನು ಸಹ ನಿಭಾಯಿಸ್ತಿದ್ರ. ಎರಡೆರಡು ಜವಾಬ್ದಾರಿ, ಒಂದು ಲಾಯರ್ ಪಾತ್ರ, ಅದರ ಜೊತೆಗೆ ನಾಯಕನ ಒಂದು ತಂದೆ ಪಾತ್ರವನ್ನು ನಿಭಾಯಿಸಬೇಕು ಅಂದರೆ ಅದರದ್ದೇ ಆದಂತಹ ಒಂದು ಪ್ರಿಪ್ರೇಷನ್ಸ್ ಅಂತ ಇರುತ್ತೆ. ಬಿಕಾಸ್ ಯಾಕಂದರೆ ಯಾವುದೇ ಒಂದು ಪಾತ್ರಕ್ಕೂ ನಾವು ನ್ಯಾಯ ಒದಗಿಸ್ಬೇಕು ಅಂತಂದರೆ ಪ್ರಿಪ್ರೇಷನ್ಸ್ ಇಲ್ಲದೆ ಆಗಲ್ಲ. ಸೊ ಹೆಂಗಿತ್ತು ಒಂದು ನಿಮ್ಮ ತಯಾರಿ ಅಂತ? ನನಗೆ ಈ ಹಿಂದೆ ನಾನು ಲಕ್ಷಣ ಅನ್ನೋ ಒಂದು ಧಾರಾವಾಹಿಯಲ್ಲಿ ಪ್ಲಸ್ ಈಗ ಒಂದು ಬೇರೆ ಏನು ಮಾಡ್ತಿರೋದ್ರಲ್ಲೂ ತಂದೆಯಾಗಿ ಮಾಡಿದ್ದೀನಿ. ಲಕ್ಷಣದಲ್ಲಿ ತಂದೆ ಮತ್ತು ಮಗಳ ಸಂಬಂಧ ಏನಿತ್ತು ಅಂತ ಒಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ಈ ಧಾರಾವಾಹಿಯಲ್ಲಿ ಭಾರ್ಗವಿ LLBನಲ್ಲಿ ತಂದೆ ಮಗನ ಜೊತೆ ಒಂದು ಸಂಬಂಧ ಹೇಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋ ಪಾಸಿಬಿಲಿಟಿ ಇದೆ. ನಾನು ನೋಡೋದು ತಂದೆ ತಾಯಿ ಅವ್ರಿಗೆ ಒಂದು ಆಸೆ ಇರುತ್ತೆ, ತಮ್ಮ ಮಕ್ಕಳು ಹಿಂಗಾಗಬೇಕು ಅಂತೆಲ್ಲ. ಬಟ್ ಆ ಆಸೆ ಮಕ್ಕಳ ಆಸೆ ಒಂದೇ ಆಗಲಿಲ್ಲ ಅಂತಂದರೆ ಕೆಲವು ಸಂಘರ್ಷಗಳು ನಡೆಯುತ್ತೆ. ಯಾಕೆಂದರೆ ಹಿರಿಯರಾದವರು ನಾವು ಹೇಳಿದ್ದು ಸರಿ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಮಕ್ಕಳು ಅವ್ರದ್ದೇ ಆದ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡಿರ್ತಾರೆ. ಅವರು ಇದರ ವಿರುದ್ಧವಾಗಿ ಹೋದಾಗ ತಂದೆ ತಾಯಿಗಳಿಗೆ ಯೂಶ್ವಲಿ ಮನಸ್ತಾಪ ಆಗುತ್ತೆ. ಯೂಶ್ವಲಿ ಮನಸ್ತಾಪ ಬರೋದೇ ಈ ಒಂದು ದೃಷ್ಟಿಯಿಂದ. ಸೊ ಈ ಧಾರಾವಾಹಿಯಲ್ಲೂ ಹಾಗೆ ಆಗಿರುತ್ತೆ. ನಾನೊಬ್ಬ ಲಾಯರು, ನನ್ನ ಮಕ್ಕಳು, ನನ್ನ ಇಡೀ ಫ್ಯಾಮಿಲಿನೇ ಲಾ ಓದಿರ್ತೀವಿ. ಇವನನ್ನು ಓದಿಸಿ ಇವನು ನನ್ನ ಥರನೇ ಆಗಬೇಕು ಅನ್ನೋ ನನ್ನ ಆಸೆ ತಂದೆಯಾಗಿ. ಬಟ್ ಅವನು ಲಾ ಓದಿರ್ತಾನೆ, ಬಟ್ ಪ್ರಾಕ್ಟೀಸ್ ಮಾಡಲ್ಲ, ನಾನು ಬೇರೆ ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗ್ತಾನೆ. ಸೊ ಅದಕ್ಕೆ ನನಗೆ ಅವನ ಮೇಲೆ ಕೋಪ, ನಾನು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ. ಪ್ಲಸ್ ನನ್ನ ಕ್ಯಾರೆಕ್ಟರ್ ಏನಿದೆಯೋ ಅದು ಬಹಳ ಗರ್ವ ಅಹಂ ಇರೋ ಅಂಥ ಕ್ಯಾರೆಕ್ಟ್ರ್, ನಾನು ಹೇಳಿದ್ದೇ ನಡಿಬೇಕು ಅಂತ. ಸೊ ಹಾಗಾಗಿ ಈ ಒಂದು ಪಾತ್ರದಲ್ಲಿ ನನ್ನ ಮತ್ತು ನನ್ನ ಮಗನ ಬಗ್ಗೆ ನನಗೆ ಇರೋ ಒಂದು ಸಂಬಂಧ ಹೇಗಿರುತ್ತೆ ಅಂತ ನೋಡಬೇಕು. ಸೊ ಪ್ಲಸ್ ನಾನು ಹೇಳ್ದಂಗೆ ನನ್ನ ಪಾತ್ರ ಹೇಗೆ ಅಂದರೆ ನನ್ನ ಮನೇಲಿ ನಾನು ಹೇಳ್ದಂಗೆ ನಡಿಬೇಕು. ಸೊ ಹಾಗಾಗಿ ಕೋರ್ಟಲ್ಲೂ ಅಷ್ಟೇ, ಮನೆಯಲ್ಲೂ ಅಷ್ಟೇ ಅಂಥ ಒಂದು ವ್ಯಕ್ತಿ ನಾನು. ಸೊ ಇದು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಂಥ ವಿಷಯಗಳು ನಮ್ಮ ನಿಜ ಜೀವನದಲ್ಲೂ ದಿನನಿತ್ಯ ನಮ್ಮ ಮನೆಯಲ್ಲೇ ನಡೆಯುವಂಥದ್ದು. ಮೇ ಬಿ ಲಾ ಇಲ್ದಿರ್ಬೋದು, ಬಟ್ ತಂದೆ ಆದವನು ಅಥವಾ ತಂದೆ ತಾಯಿ ಆದವರು ನಾವು ಹೇಳಿದ್ದನ್ನು ನೀವು ಯಾಕೆ ಕೇಳ್ತಾ ಇಲ್ಲ ಅಂತ ತುಂಬ ಸತಿ ನಾವು ಕೇಳ್ತಾ ಇರ್ತೀವಿ. ಸೊ ಯಾರ್ಯಾರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ಈ ಕ್ಯಾರೆಕ್ಟ್ರಲ್ಲಿ ಬರೋ ಸಾಧ್ಯತೆ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.